ದೇಹದಾನ ಮಾಡಿ ಸಾರ್ಥಕತೆ ಮೆರೆದ ಹೊಸಕೋಟೆಯ ಸಮಾಜ ಸೇವಕ ಶಿವಪ್ರಸನ್ನ ಭಟ್ರು. ಹಾಸನದ ಧರ್ಮಸ್ಥಳ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ದೇಹದಾನ ಮಾಡಿದ ಕುಟುಂಬ ವರ್ಗದವರು ಅಂತಿಮ ದರ್ಶನ ಪಡೆದು ಹೊಸಕೋಟೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಗ್ರಾಮಸ್ಥರೊಂದಿಗೆ ಮೌನಾಚರಣೆಯಲ್ಲಿ ಭಾಗಿಯಾಗಿದ್ದ ಶಾಸಕ ಸಿಮೆಂಟ್ ಮಂಜುನಾಥ್ ನಂತರ ಮಾತನಾಡಿ, ಹೊಸಕೋಟೆ ಶಿವಪ್ರಸನ್ನ ಭಟ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಸಮಾಜ ಸೇವಕರಾಗಿ ಬಡವರ ಪರವಾದ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿ ಚಿರಪರಿಚಿತರಾದವರು. ಇವರ ಜೀವನದ ಕೊನೆ ಕ್ಷಣದಲ್ಲೂ ಸಹ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ದೇಹವನ್ನು ದಾನ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಇಂತಹ ಮಹಾನ್ ಸ್ವಯಂ ಸೇವಕರನ್ನು ಕಳೆದುಕೊಂಡಿರುವುದು ಬಹಳ ನೋವಾಗಿದೆ. ಅವರ ಕುಟುಂಬಕ್ಕೆ ದೇವರು ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಮಾಡ್ಕೊಂಡ್ಬಂದು ತನ್ನ ಜೀವನದ ಕೊನೆ ಕ್ಷಣದಲ್ಲೂ ಕೂಡ ತನ್ನ ದೇಹವನ್ನು ಸಾರ್ವಜನಿಕರಿಗೆ ಬೇರೆಯವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತನ್ನ ದೇಹವನ್ನು ಕೂಡ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ದಾನವನ್ನು ಮಾಡಿದ್ದಾರೆ. ಅಂದರೆ ಅವ್ರು ತೀರೋಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತನ್ನ ಅಂಗಗಳನ್ನು ಸಮೇತ ಬೇರೆಯವರಿಗೆ ಅಂಗಗಳನ್ನು ಕೂಡ ದಾನ ಮಾಡೋದ್ರ ಮುಖಾಂತರ ತನ್ನ ಸಾವುನಲ್ಲೂ ಸಮೇತ ದೊಡ್ಡ ದಾನಿಯಾಗಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಒಬ್ಬ ವ್ಯಕ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಪಡಬೇಕಂತ ವಿಚಾರ. ಆ ಭಗವಂತ ಈ ಸಾವಿನ ದುಃಖವನ್ನು ಅವ್ರ ಕುಟುಂಬಕ್ಕೆ, ಬಂಧು ಬಳಗಕ್ಕೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಬಿಜೆಪಿ ಹಿರಿಯ ಮುಖಂಡರಾದ ಕಿತ್ತಗಳಲೆ ಉದಯಕುಮಾರ್ ಮಾತನಾಡಿ, ಶಿವಪ್ರಸನ್ನ ಭಟ್ರು ಮೂಲತಃ ಕೊಡಗಿನ ಪೊನ್ನಂಪೇಟೆ ಮೂಲದವರು. ಇವರು ಬ್ರಾಹ್ಮಣ ಸಮುದಾಯದವರಾಗಿ ಈ ಭಾಗದಲ್ಲಿ ಯಾವುದೇ ಜಾತಿ ಭೇದ ತಾರತಮ್ಯ ಮಾಡದೆ ಎಲ್ಲ ಜನರೊಂದಿಗೆ ಬೆರೆತು ಪ್ರೀತಿ ಗೆದ್ದವರು. ಇವರು ಬಡವರ ಪರವಾದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿ 30 ವರ್ಷಗಳ ಹಿಂದೆಯೇ ಆಂಬ್ಯುಲೆನ್ಸ್ ಸೇವೆ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಸ್ವತಃ ಅವರ ವೆಹಿಕಲ್ನಲ್ಲಿ ಆಸ್ಪತ್ರೆಯಿಂದ ಶವಗಳನ್ನು ಮನೆಗೆ ತಂದು ಸಮಾಜ ಸೇವೆ ಮಾಡುತ್ತಿದ್ದರು. ಇಂತಹ ವ್ಯಕ್ತಿಯನ್ನು ಕಳೆದುಕೊಂಡಿರುವುದು ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ ಎಂದರು. ನೆಲೆ ನಿಂತು ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು, ನಮ್ಮೆಲ್ಲ ಸಮುದಾಯದ ಒಟ್ಟಿಗೆ ಸೇರಿಕೊಂಡು ಎಲ್ಲರ ಹಳ್ಳಿಯ ಸುತ್ತಮುತ್ತ ಎಲ್ಲ ಹಳ್ಳಿಯ ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರೆಲ್ಲರ ಜೊತೆಗೆ ಎಲ್ಲರ ಕಷ್ಟಕ್ಕೆ ಸ್ಪಂದಿಸಿ, ಯಾವುದೇ ಕಾಲದಲ್ಲಿ ಆಂಬುಲೆನ್ಸ್ ಇಲ್ಲದ ಕಾಲದಲ್ಲಿ ಅವರು ವ್ಯಾನ್ನಲ್ಲಿ, ಆಂಜನೇಯ ವ್ಯಾನ್ನಲ್ಲಿ ಸತ್ತಂಥ ಜನರ ಹಣ ಬಾಡಿಗಳನ್ನ ತಗೊಂಡೋಗಿ ಆಸ್ಪತ್ರೆಗೆ ತಗೊಂಡೋಗಿರ್ಬೋದು ಅಥವಾ ಮನೆಗೆ ತಗೊಂಡೋಗಿರ್ಬೋದು, ಎಲ್ಲ ಸತ್ಕಾರ್ಯಗಳನ್ನ ಅವರು ಅವತ್ತಿನ ಕಾಲದಿಂದ ಕಷ್ಟ ಕಾಲದಲ್ಲಿ ಮಾಡ್ಕೊಂಡು ಬಂದು ಇವತ್ತು ನಮ್ಮನ್ನು ಬಿಟ್ಟು ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಅವ್ರನ್ನ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಕರುಣಿಸಲಿ ಅಂತ ಹೇಳಿ ಒಂದು ನಿಮಿಷ ಎಲ್ಲರೂ ಮೌನಾಚರಣೆ ಅಂತ ಹೇಳಿ ಈ ಮೂಲಕ ನಿಮಗೆ ಕೇಳ್ತಾರೆ. ಪೊನ್ನಯ್ಯ, ಪ್ರಸಾದ್, ಚಂದ್ರಶೇಖರ್ ಕಾಗನೂರು, ಅಣ್ಣೇಗೌಡ್ರು, ಯೋಗೀಶ್, ಅನಿಲ್ ಕುಮಾರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಅಂತಿಮ ದರ್ಶನ ಪಡೆದರು. ಮೋಹನ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.